ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ನೀವು ಏನು ಪ್ರಶ್ನೆ ಕೇಳಿದ್ದೀರೋ, ನೀವು ಏನು ಕೆಲಸ ಮಾಡ್ತಿದ್ದೀರೋ ಅದಕ್ಕೆ ನಿಮ್ಮ ತವರು ಮೈಸೂರಲ್ಲಿಯೇ ತಕ್ಕ ಉತ್ತರವನ್ನ ಕೊಡ್ತೀವಿ, ಕಾಯ್ತಾ ಇರಿ ಅಂತ. ಹಾಗಾದ್ರೆ ಇದರ ಮರ್ಮವೇನು? 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ನಿಮ್ಮ ಕಥೆ ಏನಾಯ್ತೋ ಅದೇ ಶಾಸ್ತಿ ಮತ್ತೆ ಮಾಡಿಸ್ತೀವಿ ಅಂತ ಖಡಕ್ ಸಂದೇಶವನ್ನು ರವಾನಿಸಿದ್ರ. ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲ ಪ್ರಯತ್ನಗಳನ್ನ, ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಶಪಥಗೈದಿದ್ದಾರ ದೇವೇಗೌಡರು, ಕುಮಾರಸ್ವಾಮಿ ಅವರು. ಅಷ್ಟಕ್ಕೂ ಕುಮಾರಸ್ವಾಮಿ ಅವರು ಆಡಿರುವ ಈ ಮಾತಿನ ಅರ್ಥವೇನು? ವೆರಿ ಇಂಟ್ರೆಸ್ಟಿಂಗ್ ವಿಚಾರನೆ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಸಮ್ಮಿಶ್ರ ಸರ್ಕಾರ ಪತನ ಆದಮೇಲೆ HDK ಮತ್ತು ಸಿದ್ದರಾಮಯ್ಯ ನಡುವೆ ನಿರಂತರವಾಗಿ ಸಮರ ನಡೀತಾನೆ ಇದೆ, ಹೊಸದೇನು ಅಲ್ಲ. ಈಗ ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತಾರಕಕ್ಕೇರಿದೆ. ದೇವೇಗೌಡರೇ ಅಖಾಡಕ್ಕಿಳಿದು ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಎಲ್ಲವನ್ನ ವಿಫಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. DK ಜೊತೆಗೆ ಮಾತುಕತೆ ನಡೆಸಿದ್ದಾಯ್ತು, ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಓಪನ್ ಆಗಿ ಆಫರ್ ಕೊಟ್ಟಿದ್ದಾಯ್ತು. ಆದ್ರೆ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಾನು ಅಂದುಕೊಂಡಿರೋದನ್ನ ಮಾಡಿ ತೋರಿಸೇ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ, ಹೈಕಮಾಂಡ್ ಅನ್ನು ಒಪ್ಪಿಸುವ ಮೂಲಕ DK ಯನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎರಡನೇ ಅಭ್ಯರ್ಥಿ ಪರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ಮಾಡಿಸುವ ಮೂಲಕ. ಸೊ ಈಗ JDSಗೆ ಬಿಜೆಪಿ ಸಪೋರ್ಟು ಸಿಗೋ ತರ ಕಾಣಿಸ್ತಿಲ್ಲ, ಕಾಂಗ್ರೆಸ್ ಸಪೋರ್ಟು ಇಲ್ಲ. ತಮ್ಮ ಶಾಸಕರೇ ತಮಗೆ ಓಟ್ ಹಾಕ್ತಾರೋ ಇಲ್ವೋ ಅನ್ನೋ ಪರಿಸ್ಥಿತಿ ಬೇರೆ. ಯಾಕಂದ್ರೆ JDSನ 5 ಜನ ಶಾಸಕರು ಕಾಂಗ್ರೆಸ್ಗೆ ಓಟ್ ಹಾಕೋದು ಪಕ್ಕ, ಕ್ರಾಸ್ ವೋಟಿಂಗ್ ಪಕ್ಕ ಅನ್ನೋ ರೀತಿಯ ಮಾಹಿತಿ ರಾಜಕಾರಣದ ವಲಯದಲ್ಲಿ ಓಡಾಡ್ತಾ ಇದೆ. ಇನ್ನಷ್ಟು ಜನ ಯಾರ್ಯಾರು ಕೈ ಕೊಡ್ತಾರೋ ಗೊತ್ತಿಲ್ಲ. ಈ ರೀತಿ JDSಗೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇರುವಂತಹ, ಯಾವ ಕಾರಣಕ್ಕೂ ನಿಮ್ಮ ಅಭ್ಯರ್ಥಿ ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಥರ ಶಪಥಗೈದಿರುವಂತಹ ಸಿದ್ದರಾಮಯ್ಯನವರನ್ನ ಮಣಿಸೋದಕ್ಕೆ, ಮತ್ತೆ 2018ರಂತೆ ಸೋಲಿನ ರುಚಿ ತೋರಿಸೋದಕ್ಕೆ ಶಪಥ ಮಾಡಿದ್ರ ದಳಪತಿಗಳು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ನಿಮ್ಮ ತವರಲ್ಲಿಯೇ ಇದೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳುವ ಮೂಲಕ ನೋಡಿ, ಸಿದ್ದರಾಮಯ್ಯನವರು ಮತ್ತೆ ಕೆಣಕಿದ್ದಾರೆ ಕುಮಾರಸ್ವಾಮಿ ಅವರನ್ನ ಮಾಧ್ಯಮಗಳಿಗೆ ಉತ್ತರಿಸ್ತಾ. ಯಾಕ್ರಿ ನಾವು ಪದೇ ಪದೇ ಅವ್ರಿಗೆ ಎಲ್ಲ ಬಿಟ್ಕೊಡ್ಬೇಕಾ? ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ನಾವು, ಹಾಗೆ ರಾಜ್ಯಸಭೆಗೆ ಕಳಿಸೋದಿಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ, ಸಮ್ಮಿಶ್ರ ಸರ್ಕಾರದಲ್ಲಿ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ವಿ. ಸೊ ಎಲ್ಲ ಸಲನೂ JDSಗೆ ಬಿಟ್ಕೊಡ್ಬೇಕಾ? ನಿಜವಾಗಿಯೂ ಅವರು ಜಾತ್ಯತೀತ ಮನಸ್ಥಿತಿಯವರು ಅಂದ್ರೆ ಸಪೋರ್ಟ್ ಮಾಡಲಿ. ಅಲ್ಪಸಂಖ್ಯಾತ ಸಮುದಾಯದ ಮನ್ಸೂರ್ ಅಲಿ ಖಾನ್ ಕಣದಲ್ಲಿದ್ದಾರೆ. ನಿಜವಾಗಿಯೂ ಜಾತ್ಯತೀತ ಅನ್ನುವ ಪದಕ್ಕೆ ಅರ್ಥ ಉಳಿಸ್ಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ, ಮುಸಲ್ಮಾನ ಅಭ್ಯರ್ಥಿಯನ್ನು ಕಣಕ್ಕಿಳಿದಿದ್ದಾರೆ ಮನ್ಸೂರ್ ಅಲಿ ಖಾನ್, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಮತ್ತಷ್ಟು ಕೆರಳಿಸಿದ್ದಾರೆ ಕುಮಾರಸ್ವಾಮಿ ಅವರನ್ನ ಸಿದ್ದರಾಮಯ್ಯನವರು. ಸೊ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನಿಮ್ಮ ತವರಲ್ಲಿಯೇ ಕೊಡ್ತೀವಿ, ಮತ್ತೊಮ್ಮೆ ನಿಮಗೆ ಸೋಲಿನ ರುಚಿ ಕಾಣಿಸ್ತೀವಿ ಅಂತ ಸವಾಲು ಹಾಕಿದಂತೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರ ಈ ಮಾತು. ನಿಮ್ಮೆಲ್ಲ ಪ್ರಶ್ನೆಗೂ ಕೂಡ ಮೈಸೂರಲ್ಲಿಯೇ ಉತ್ತರಿಸ್ತೀನಿ, ನೋಡ್ತಾ ಇರಿ ಅಂತ ಹೇಳುವ ಮೂಲಕ. ನೋಡಿ, 2018ರ ಪರಿಸ್ಥಿತಿ, 2023ರ ಪರಿಸ್ಥಿತಿ ಆಲ್ಮೋಸ್ಟ್ ಒಂದೇ ತರ ಇದೆ. ಆಗ್ಲೂ ರಾಜ್ಯಸಭೆ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗಿ ಜಮೀರ್ ಚಲುವರಾಯಸ್ವಾಮಿ ಅವರ ಟೀಮ್ JDSನಲ್ಲಿ ದೊಡ್ಡ ಶಕ್ತಿಯಂತೆ ಕಾಣಿಸ್ಕೊಳ್ತಾ ಇದ್ದಂತಹ ನಾಯಕರುಗಳೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬಂದರು. ಸಿದ್ದರಾಮಯ್ಯ ಕಾರಣದಿಂದಾಗಿ ಅಲ್ಲೂ ಅಡ್ಡ ಮತದಾನ ಆಗಿತ್ತು. ಈಗ ಮತ್ತೊಮ್ಮೆ ರಾಜ್ಯಸಭೆ ಚುನಾವಣೆಯಲ್ಲಿ ಅದೇ ತರ JDSನ ಶಾಸಕರುಗಳನ್ನ ಸೆಳೆಯೋದಿಕ್ಕೆ, ಅಡ್ಡ ಮತದಾನ ಮಾಡಿಸೋದಿಕ್ಕೆ ಸಿದ್ಧತೆಗಳಾಗಿವೆ ಅನ್ನೋ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಹೊಂದಾಣಿಕೆಯಲ್ಲಿ ಅವರ ಅಭ್ಯರ್ಥಿ ಗೆಲ್ಲಿಸೋದಕ್ಕಂತೂ ಆಪ್ಷನ್ನೇ ಇಲ್ಲದಂಗೆ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಒಬ್ಬರು ಇಲ್ಲದೆ ಇದ್ದಿದ್ರೆ ಈಸಿ ಆಗ್ಬಿಡ್ತಿತ್ತು JDSನ ದಾರಿ. DK, ಖರ್ಗೆ ಇಬ್ಬರೂ ಕೂಡ ರೆಡಿ ಇದ್ರು, ಹೈಕಮಾಂಡ್ ಮನವೊಲಿಸೋದಕ್ಕೂ ಏನೂ ಕಷ್ಟ ಇರಲಿಲ್ಲ. ಸೊ ಹಂತದಲ್ಲೂ ಸಿದ್ದರಾಮಯ್ಯನವರು ಕಾಡ್ತಾ ಇದ್ದಾರೆ. ಸೊ ಇದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ರೊಚ್ಚಿಗೆದ್ರ ಕುಮಾರಸ್ವಾಮಿ ಅವರು. ಒಕ್ಕಲಿಗ ಸಮುದಾಯಕ್ಕೆ ಸಂದೇಶವನ್ನು ರವಾನಿಸಿದ್ರ. ಮೊದಲೇ ಸಿದ್ದರಾಮಯ್ಯನವರು ಅಂದ್ರೆ ಒಕ್ಕಲಿಗ ವಿರೋಧಿ ಅನ್ನುವಂತಹ ಒಂದು ಹಣೆಪಟ್ಟಿ ಕಟ್ಟಿ ಆಗಿದೆ. ಅದು 2018ರ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಪೆಟ್ಟು ಕೊಟ್ಟಿತ್ತು. ಈ ಬಾರಿ ಮತ್ತಷ್ಟು ಅದೇ ಅಸ್ತ್ರವನ್ನ ಹರಿತಗೊಳಿಸುವ ಪ್ರಕ್ರಿಯೆ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ, ಕುಮಾರಸ್ವಾಮಿ ಅವರ ವಿರುದ್ಧ, ದೇವೇಗೌಡರ ವಿರುದ್ಧ ಯಾವ ರೀತಿ ಸಿದ್ದರಾಮಯ್ಯನವರು ಸದಾ ಸಮರ ಸಾರ್ತಾ ಇರ್ತಾರೆ. ಈ ವಯಸ್ಸಲ್ಲಿ ದೇವೇಗೌಡರ ಪ್ರಸ್ತಾಪಕ್ಕೆ ಅಗೌರವ ತೋರಿದಂತ ಸಿದ್ದರಾಮಯ್ಯನವರಿಗೆ ನೀವು ತಕ್ಕ ಶಾಸ್ತಿ ಕಲಿಸಬೇಕು ಅಂತ
ಮೈಸೂರು ಭಾಗದಲ್ಲಿ ಅಥವಾ ಅವರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ಸಂದೇಶವನ್ನ ರವಾನಿಸಿ ಬಿಟ್ರೆ, ಅಲ್ಲೊಂದು ವ್ಯೂಹವನ್ನು ರಚಿಸಿಬಿಟ್ರೆ ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಿಯಂತೆ ಇದು ಕೂಡ ಸವಾಲಾಗಬಹುದು ಅನ್ನುವಂಥ ಲೆಕ್ಕಾಚಾರ ಈಗ ದಳಪತಿಗಳು ರೆಡಿ ಮಾಡಿರೋ ತರ ಕಾಣಿಸ್ತಿದೆ. GT ದೇವೇಗೌಡ ಅನ್ನುವಂತಹ ಪ್ರಬಲ ಅಸ್ತ್ರ ಪ್ರಯೋಗ ಆಗಿತ್ತು ಸಿದ್ದರಾಮಯ್ಯನವರ ವಿರುದ್ಧ, ಮತ್ತು ಅಲ್ಲೊಂದು ತ್ರಿಶೂಲ ವ್ಯೂಹವೂ ರಚನೆಯಾಗಿತ್ತು. H ವಿಶ್ವನಾಥ್, ಶ್ರೀನಿವಾಸ್ ಪ್ರಸಾದ್, GT ದೇವೇಗೌಡ ಪಕ್ಷಾತೀತವಾಗಿ ಅಲ್ಲಿ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿದ್ರು. ಆ ಕಾರಣ ಹೀನಾಯವಾಗಿ ಸೋಲ್ಬೇಕಾಯ್ತು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ. ಮತ್ತೊಮ್ಮೆ ಈ ಬಾರಿ ಅದೇ ರೀತಿ ಜಾತಿ ಸಮೀಕರಣದಲ್ಲಿ ನಾಯಕರುಗಳನ್ನ ಪಕ್ಷಾತೀತವಾಗಿ ಒಗ್ಗೂಡಿಸಿ ಒಕ್ಕಲಿಗರನ್ನ ಬಡಿದೆಬ್ಬಿಸಿ ನಿಮ್ಮನ್ನ ಸೋಲಿಸ್ತೀವಿ, ಅದು ಕೂಡ ಮೈಸೂರಲ್ಲಿ ಬಂದು ನೋಡಿ ನೀವು ತಾಕತ್ತಿದ್ರೆ ಅಂತ ಸವಾಲು ಹಾಕಿದಂತೆ ಕಾಣಿಸ್ತಿದೆ ಕುಮಾರಸ್ವಾಮಿ ಅವರ ಈ ಬಹಿರಂಗ ಸವಾಲು. ರಾಜ್ಯಸಭೆ ಚುನಾವಣೆ ದೃಷ್ಟಿಯಿಂದ ನಡೀತಾ ಇರುವಂತಹ ಈ ದಂಗಲ್ 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಣವ್ಯೂಹ ರಚಿಸೋದಕ್ಕೆ ದೊಡ್ಡದೊಂದು ಕಾರಣವಾಗಲಿದೆಯಾ ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.